ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೀವ್ ಶೆಟ್ಟಿ ಎಂ. ಮಾತೆಂಬುದು ಜ್ಯೋತಿರ್ಲಿಂಗ. ಈ ದಿನ ಈ ಒಂದು ವಿಡಿಯೋದಲ್ಲಿ ನಾನು ಅಷ್ಟಾಂಗ ಯೋಗಗಳ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪ್ರಕೃತಿಯಲ್ಲಿ ಹಲವಾರು ಅಂಶಗಳಿರುವಂತೆ ನಮ್ಮ ಸಾಧನೆಗೆ 4 ಮುಖ್ಯ ಪದಗಳಿವೆ. ಆ ಪದಗಳು ಯಾವುದೆಂದರೆ, ಒಂದು ಭಕ್ತಿಯೋಗ, ಮತ್ತೊಂದು ರಾಜಯೋಗ, ಜ್ಞಾನಯೋಗ, ಕರ್ಮಯೋಗ. ಈ 4 ಅಂಗಗಳು ನಮ್ಮ 4 ದಿಕ್ಕುಗಳನ್ನು ಪ್ರತಿನಿಧಿಸ್ತವೆ ಹಾಗೂ ಇಡೀ ಮಾನವನನ್ನು ಪರಿಪೂರ್ಣವಾಗಿ ಮಾಡಲು ಈ 4 ಪದಗಳ ಮೂಲಕ ಸಾಗಿದಾಗ ಮಾತ್ರ ನಾವು ಮುಂದೆ ಸಾಗಲು, ಜೀವನ ಪರಿಪೂರ್ಣಗೊಳಿಸಲು ಸಾಧ್ಯವಾಗ್ತದೆ. ಅದೇ ರೀತಿ ನಾನಿಲ್ಲಿ ಇವತ್ತು ಹೇಳುವಂಥದ್ದು ಅಷ್ಟಾಂಗ ಯೋಗ ಅಥವಾ ರಾಜಯೋಗ ಅಂತ ಕರಿತೀವಿ. ಅಷ್ಟಾಂಗ ಯೋಗಕ್ಕೆ ಇನ್ನೊಂದು ಹೆಸರೇ ರಾಜಯೋಗ ಅಂತೇಳಿ. ಈ ರಾಜಯೋಗದಲ್ಲಿ ಮತ್ತೆ ಅಷ್ಟಾಂಗ ಯೋಗ ಅಂತ ಹೇಳುವಂತೆ 8 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. ಅಂದರೆ ನಮ್ಮ ಅಷ್ಟ ದಿಕ್ಕುಗಳನ್ನು ಪ್ರತಿನಿಧಿಸುವಂತೆ, ನಮ್ಮ ಅಷ್ಟ ದಿಕ್ಪಾಲಕರಂತೆ ನಮ್ಮ ಮನುಷ್ಯತ್ವವನ್ನು ಕಾಪಾಡಲಿಕ್ಕೆ, ಮನುಷ್ಯನ ಶ್ರೇಯೋಭಿವೃದ್ಧಿಗೆ, ಮನುಷ್ಯನ ಸದ್ಗತಿಗೆ ಈ ಅಷ್ಟಾಂಗ ಮಾರ್ಗಗಳು, ಅಷ್ಟಾಂಗ ಯೋಗ ಅತಿ ಮುಖ್ಯವಾಗಿದೆ. ಅವುಗಳೆಂದರೆ ಮುಖ್ಯವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂದು 8 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಮುಖ್ಯವಾಗಿ ಕೊಂಡಿರೋದ್ರೆಂದರೆ ಯೋಗ ಅಂದರೆ ಖಾಲಿ ಮೈ ಕೈಗಳನ್ನು ಬಗ್ಗಿಸುವುದು ಅಥವಾ ನಿಲ್ಲಿಸುವುದು ಅಂತೇಳಿ ಅರ್ಥ ಎಣಿಸ್ಕೊಂಡಿದ್ದು. ಆದರೆ ನಿಜವಾಗಿ ಅದರ ಅರ್ಥ ಏನಂದರೆ, ನಮ್ಮ ಜೀವನದ ಪರಿಪೂರ್ಣತೆಗೆ ಯಾವೆಲ್ಲ ಅಂಶಗಳು ಬೇಕಾಗುತ್ತವೋ ಎಲ್ಲ ಅಂಶಗಳು ಈ ಅಷ್ಟಾಂಗ ಯೋಗದಲ್ಲಿ ಸಮ್ಮಿಳಿತವಾಗಿವೆ. ಮೊದಲನೇದಾಗಿ ಯಮ, ನಿಯಮ, ಆಸನ. ಈ 3 ಬಹಿರಂಗ ಯೋಗ ಅಂತೇಳಿ ಕರಿಬೋದು. ಅಂದರೆ ನಾವು ಇನ್ನೊಬ್ಬರಿಗೆ ತೋರ್ಪಡಿಸುವಂತೆ ಅಥವಾ ಇನ್ನೊಬ್ಬರಿಗೆ ಕಾಣುವಂತೆ ಮಾಡುವಂಥ ಮುಖ್ಯವಾದ ಅಂಶಗಳು. ಈ ಯಮದಲ್ಲಿ ಸಾರ್ವತ್ರಿಕ ನಿಯಮಗಳು, ಹೀಗೆ ಮಾಡಬೇಕು, ಇದು ಮಾಡಬಾರ್ದು ಎನ್ನುವಂಥ ಕಟಿಬದ್ಧಗಳನ್ನು ಅಥವಾ ಕಟ್ಟುನಿಟ್ಟಿನ ಸೂಚನೆಗಳನ್ನು ನಮ್ಮ ದಿನನಿತ್ಯದ ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ಮಲಗುವವರೆಗೆ ನಾವು ಏನೆಲ್ಲ ಮಾಡ್ತೀವಿ ಈ ಯಮದಲ್ಲಿ ಬರ್ತದೆ. ಅಂದರೆ ನಾವು ಯಾವ ರೀತಿ ಬೇರೆಯವರೊಂದಿಗೆ, ಸಮಾಜದೊಂದಿಗೆ ಯಾವ ರೀತಿ ವರ್ತಿಸ್ತೇವೆ, ಯಾವ ರೀತಿ ವರ್ತಿಸಬಾರ್ದು ಎನ್ನುವ ನಿಯಮಗಳನ್ನು ಇವು ನಮಗೆ ವಿಧಿಸ್ತವೆ. ಅದೇ ರೀತಿ ನಿಯಮ, ಹೀಗೆ ಇರಬೇಕು, ಅಥವಾ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ಅಥವಾ ದೇಹದ ಅಭಿವೃದ್ಧಿಗೆ ಅಥವಾ ದೇಹದ ನಿರ್ಮಲತೆಗೆ ನಾವು ಏನೆಲ್ಲ ನಿತ್ಯ ಕರ್ಮಗಳನ್ನು ಮಾಡಬೇಕೆನ್ನುವುದು ಈ ನಿಯಮದಲ್ಲಿ ತಿಳಿಸ್ತವೆ. ಆನಂತರ 3ನೇದಾಗಿ ಬರುವಂಥದ್ದೇ ಆಸನ. ಆಸನ ಅಂತ ಹೇಳಿದರೆ ದೇಹದ ನಿಲುವು ಅಥವಾ ದೇಹವನ್ನು ಒಂದು ಸ್ಥಿರವಾದ ಸ್ಥಿತಿಯಲ್ಲಿ ಅಥವಾ ಬೇರೆ ಬೇರೆ ಭಂಗಿಗಳಲ್ಲಿ ಮಾಡೋದ್ರ ಮೂಲಕ ನಿಲ್ಲಿಸುವುದಾಗಿ. ನಾವು ಇಲ್ಲಿ ಮುಖ್ಯವಾಗಿ ನಮಗೆ ಬಹಿರಂಗವಾಗಿ ತೋರ್ಪಡಿಸುವಂಥ ಯೋಗವಂತ ಹೇಳಿದರೆ ಈ ಆಸನಗಳು. ಈ ಆಸನಗಳಲ್ಲಿ ನಮ್ಮ ಪ್ರಕೃತಿಯಲ್ಲಿ ಎಷ್ಟು ಜೀವಕೋಶ ಅಥವಾ ಜೀವಿಗಳ ಪ್ರಪಂಚ ಇದೆ, ಅಷ್ಟು ರೀತಿಯ ಆಸನಗಳನ್ನು ಮಾಡಲಿಕ್ಕೆ ಈ ಆಸನದಲ್ಲಿ ಸಾಧ್ಯ ಇದೆ. ಒಂದು ಅಂದಾಜು ಪತಂಜಲಿ ಮಹರ್ಷಿ ತನ್ನ ಯೋಗಶಾಸ್ತ್ರದಲ್ಲಿ ತಿಳಿಸಿರುವಂತೆ 84 ಲಕ್ಷ ಜೀವಿಗಳಿರುವಂತೆ ಆ 84 ಲಕ್ಷ ಜೀವಿಗಳನ್ನು ಹೋಲುವಂಥ ಆಸನಗಳನ್ನು ನಾವು ಮಾಡಬಹುದು ಅಂತೇಳಿ ತಿಳಿಸಿದ್ದಾನೆ. ಆನಂತರ ಬರುವಂಥದ್ದು ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಇದು ಮುಖ್ಯವಾಗಿ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ನಮ್ಮ ಆಂತರಿಕವಾಗಿ ನಾವು ಅದನ್ನು ಅನುಭವಿಸುವಂತಾಗಿದೆ. ಆದರೆ ಇನ್ನೊಬ್ಬರಿಗೆ ಅದು ನಮ್ಮಿಂದ ಗೊತ್ತುಪಡಿಸಲಿಕ್ಕೆ ಆಗಲ್ಲ. ನಾವು ಅದನ್ನು ಅಧ್ಯಯನದಿಂದ ಅಥವಾ ಅಂತರ್ಮುಖಿಯಾಗಿ ಅನುಭವಿಸೋದ್ರ ಮೂಲಕ ನಮ್ಮನ್ನು ನಾವೇ ಅದರಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ನಾವು ಈ ಕಾರ್ಯಕ್ಷೇತ್ರದಲ್ಲಿ ಸಿದ್ಧಿಯನ್ನು ಪಡಿಸಲಿಕ್ಕೆ ಸಾಧ್ಯ ಇದೆ. ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಕೊನೆಯ 2 ಅಂಗಗಳು ಧ್ಯಾನ, ಸಮಾಧಿ. ಇವು ಮುಖ್ಯವಾಗಿ ನಮಗೆ ಏನನ್ನು ಸೂಚಿಸ್ತವೆ ಅಂತ ಹೇಳಿದರೆ, ನಮ್ಮ ಆತ್ಮವು ಪರಮಾತ್ಮನೆಡೆಗೆ ಹೋಗಲು ಏನೆಲ್ಲ ಸಿದ್ಧಿ ಅಥವಾ ಸಾಧನೆಯನ್ನು ಕೈಗೊಳ್ಳಬೇಕು, ಒಂದೇ ವಿಷಯದ ಕಡೆ ಕೇಂದ್ರೀಕರಿಸಲು, ಆ ಮೂಲಕ ನಾವು ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಯಾವ ರೀತಿ ಪಡೆಯಬೇಕೆನ್ನುವುದನ್ನು ಈ ಕೊನೆಯ 2 ಅಂಗಗಳಲ್ಲಿ ಸೂಚಿಸಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ, ಈ ಅಷ್ಟಾಂಗ ಮಾರ್ಗಗಳು ನಮ್ಮನ್ನು ಒಂದು ಸತ್ವಭರಿತ ಅಥವಾ ಆರೋಗ್ಯಪೂರ್ಣ ಅದು ದೇಹ ಇರ್ಬೋದು, ಮನಸ್ಸು ಇರ್ಬೋದು, ಎರಡನ್ನೂ ಸಮ್ಮಿಳಿತಗೊಳಿಸಿ ಸಮಾಜದೊಂದಿಗೆ ಅಥವಾ ನಮ್ಮ ಪ್ರಕೃತಿಯೊಂದಿಗೆ ನಾವು ಸಮ್ಮಿಳಿತವಾಗಿ, ಸಮತೋಲನವಾಗಿ, ಎಲ್ಲರಿಗೂ ಇಷ್ಟವಾಗುವಂತೆ ಅಥವಾ ಎಲ್ಲ ಅಂಶಗಳಿಗೂ ನಾವು ಪೂರಕವಾಗಿರುವಂತೆ ಈ ಅಷ್ಟಾಂಗ ಮಾರ್ಗಗಳು ನಮ್ಮನ್ನು ಕೊಂಡು ಹೋಗಲಿಕ್ಕೆ ಮುಖ್ಯವಾಗಿ ಪ್ರೇರಣೆಯನ್ನು ನೀಡ್ತವೆ. ನಾವು ಕೇವಲ ಆಸನಗಳನ್ನು ಮಾಡಿದರೆ ಮಾತ್ರ ನಾವು ಕಾರ್ಯಸಿದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ 8 ಅಂಗಗಳನ್ನು ನಮ್ಮ
ಪ್ರತಿನಿತ್ಯದ ಜೀವನದಲ್ಲಿ ಅಥವಾ ಪ್ರತಿನಿತ್ಯದ ನಮ್ಮ ಆಚಾರ ವಿಚಾರಗಳಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿ ಅನುಸರಿಸಿಕೊಂಡಲ್ಲಿ ಮಾತ್ರ ನಾವೊಬ್ಬ ಉತ್ತಮ ರಾಜಯೋಗಿ ಅಥವಾ ರಾಜಯೋಗ ಮಾರ್ಗದ ಪಾಲಕ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಬಿಟ್ಟು ಕೇವಲ ಆಸನ ಅಥವಾ ಪ್ರಾಣಾಯಾಮವನ್ನು ಮಾತ್ರ ಮಾಡಿದರೆ ನಾವು ಪರಿಪೂರ್ಣ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಅದಕ್ಕೋಸ್ಕರ ಶಿಕ್ಷಕರಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಂದು ಈ ಅಷ್ಟಾಂಗ ಯೋಗದ ಮಾರ್ಗವನ್ನು ಪ್ರತಿಯೊಂದು ಅಂಶಗಳ ತಿಳಿಸೋದ್ರ ಬಗ್ಗೆ ಒಬ್ಬ ವಿದ್ಯಾರ್ಥಿಯನ್ನು ಅಥವಾ ಒಂದು ಸಮಾಜದ ಇನ್ನೊಬ್ಬ ಪ್ರಜೆಯನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡಿಸಲು ನಾವೆಲ್ಲರೂ ಪ್ರಯತ್ನ ಪಡೋಣ ಎನ್ನುತ್ತಾ ನನ್ನ ಮಾತಿಗೆ ಅಲ್ಪ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು.